ನಮಸ್ಕಾರ ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು 3 ಜನ ಯುವಕರನ್ನ ಅಥವಾ ಹಂತಕರನ್ನ ಅಥವಾ ಕ್ರೂರಿಗಳನ್ನ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಆ 3 ಜನ ಕ್ರೂರಿಗಳನ್ನ ಊಟಾಬಸಿ ತೆಗೆಸ್ತಾ ಇದ್ದಾರೆ, ಅಂದರೆ ಬಸ್ಕಿಯನ್ನು ಓಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿಬಿಟ್ರೆ ಖಂಡಿತವಾಗಿಯೂ ಕೂಡ ನಿಮಗೂ ಕೂಡ ಒಂದು ಕ್ಷಣ ಜೀವವೇ ನಡುಗೋಗಿ ಬಿಡುತ್ತೆ. ಆ ಹಂತಕರಿಗೆ ಅಥವಾ ಆ ಒಂದು ಕ್ರೂರಿಗಳಿಗೆ ತುಂಬಾ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಭಾವನೆ ಸಹಜವಾಗಿ ನಿಮ್ಮಲ್ಲಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಅಂದ ಹಾಗೆ ಜನದಟ್ಟಣೆಯ ಮಧ್ಯದಲ್ಲಿಯೂ ಕೂಡ ಅವರಿಗೆ ಬಸ್ಕೇನ ಹೊಡಿತಾ ಇದ್ದಾರೆ, ಜೊತೆಗೆ ಪೊಲೀಸರು ಅವರನ್ನ ಥಳಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಶಿಕ್ಷೆಯನ್ನು ಕೂಡ ಕೊಡ್ತಾ ಇದ್ದಾರೆ, ಅವರಿಗೆ ಮೆರವಣಿಗೆ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅವರು ಮಾಡಿದಂತ ಒಂದು ಕ್ರೂರ ಕೃತ್ಯ ಏನು ಅಂತಂದ್ರೆ, ವಿಧವೆ ಮಹಿಳೆಯೊಬ್ಬಳು ಮನೆಯೊಳಗಡೆ ಇರ್ತಾಳೆ. ಆದ್ರೆ ಮಧ್ಯರಾತ್ರಿ ಒಂದು ತಂಡ ಬಂದು ಬಿಡುತ್ತೆ, 8 ಜನರ ತಂಡ ಬಂದು ಆ ಮನೆಯಲ್ಲಿ ಇದ್ದಂತ ಒಡವೆ ವಸ್ತ್ರಗಳನ್ನ ಕದಿಯುವುದಕ್ಕೆ ಮುಂದಾಗುತ್ತೆ. ಆದ್ರೆ ಈ ಅವಿವೇಕಿಗಳು ಅಷ್ಟನ್ನ ಮಾಡೋದಿಲ್ಲ, ಬದಲಿಗೆ 8 ಜನಗಳು ಸೇರಿಕೊಂಡು ಆಕೆಯ ಮೇಲೆ ಸಾಮೂಹಿಕವಾಗಿ ಎರಗಿ ಬಿಡ್ತಾರೆ. ಆಕೆ ಜೀವವನ್ನ ಅಥವಾ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರ್ತಾಳೆ. ಮರುದಿನ ಬೆಳಗಿನ ಜಾವ ಪಕ್ಕದ ಊರಿನವರು ಅಥವಾ ಪಕ್ಕದ ಮನೆಯವರು ಗಮನಿಸಿದಂಥ ಸಂದರ್ಭದಲ್ಲಿ ಆಕೆಯ ಮನೆಯಲ್ಲಿ ಏನೋ ಒಂದು ನಡೆದು ಹೋಗಿದೆ ಅಂತ ಹೇಳಿ ಮನೆಯ ಸಮೀಪಕ್ಕೆ ಬಂದು ನೋಡ್ತಾರೆ. ಆಗ ಎಲ್ರಿಗೂ ಕೂಡ ಗೊತ್ತಾಗಿದ್ದು ರಾತ್ರಿ ಒಂದು ನಡೀಬಾರದಂತ ಘಟನೆ ನಡೆದು ಹೋಗಿಬಿಟ್ಟಿದೆ ಅಂತ ಹೇಳಿ. ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಸಾವು ಬದುಕಿನ ನಡುವೆ ಹೋರಾಟ ನಡೀತಾ ಇತ್ತು. ಆಕೆಯನ್ನ ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಬಳಸ್ಕೊಂಡಿದ್ರು. ಬೇರೆ ಬೇರೆ ವಸ್ತುಗಳಿಂದ ಆಕೆಯ ಒಂದು ಪ್ರೈವೇಟ್ ಪಾರ್ಟ್ ಅಂತ ಏನು ಕರಿತೀವಿ, ಆ ಒಂದು ಪ್ರೈವೇಟ್ ಪಾರ್ಟ್ ಅಲ್ಲೂ ಕೂಡ ಒಂದು ಕಟ್ಟಿಗೆಗಳಾಗಿರಬಹುದು, ಆ ರೀತಿಯಾದಂಥ ವಸ್ತುಗಳನ್ನ ಬಳಸ್ಕೊಂಡು ಆಕೆಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಬಿಟ್ಟಿದ್ರು. ಈ ರೀತಿಯಾಗಿ ನಾನು ನಿಜಕ್ಕೂ ಹೇಳೋದಕ್ಕೆ ಹೊಟ್ಟೆ ಉರಿತಾ ಇದೆ. ಯಾಕೆ ಈ ಒಂದು ಘಟನೆಯ ವಿವರವನ್ನ ಇಷ್ಟು ಆಳದಿಂದ ವಿವರಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಜಕ್ಕೂ ಎಂಥ ಕ್ರೂರಿಗಳಿದ್ದಾರೆ, ಅವರು ಮಾಡಿದಂಥ ಕ್ರೂರ ಕೃತ್ಯ ಹೇಗಿತ್ತು ಅನ್ನೋದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಅಂದ ಹಾಗೆ ಏನಿದು ಘಟನೆ, ಈ ಘಟನೆಯ ಸಂಪೂರ್ಣವಾದಂಥ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ದಿನಾಂಕ ಜುಲೈ 11 ಶನಿವಾರದ ಕರಾಳ ರಾತ್ರಿ ಮಧ್ಯಪ್ರದೇಶದ ಅಲಿರಾಜ್ಪುರ ಜಿಲ್ಲೆಯ ಬೋರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಸುಮಾರು 40 ವರ್ಷದ ವಯಸ್ಸಿನ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಒಬ್ಬ ವಿಧವೆ ಮಹಿಳೆ ವಾಸವಾಗಿರ್ತಾರೆ. ಆ ರಾತ್ರಿ ಸಮಾಜದ ಕ್ರೂರ ಮುಖಗಳು ಆಕೆಯ ಮನೆಯ ಬಾಗಿಲನ್ನ ತಟ್ಟಿ ಬಿಡ್ತವೆ. ಸುಮಾರು 8 ರಿಂದ 10 ಮಂದಿ ಸಶಸ್ತ್ರ ದರೋಡೆಕೋರರು ಬೆಳ್ಳಿ ಆಭರಣ ಮತ್ತು ನಗದನ್ನ ಲೂಟಿ ಮಾಡುವ ಉದ್ದೇಶದಿಂದ ಆಕೆಯ ಮನೆಗೆ ನುಗ್ತಾರೆ. ಆದರೆ ಆ ನರಾಧಮರ ಕ್ರೌರ್ಯ ಎಷ್ಟಿತ್ತು ಅನ್ನೋದಾದ್ರೆ, ಹಣ ಒಡವೆಯನ್ನ ದೋಚಿದ ನಂತರ ಆ ಒಂಟಿ ಮಹಿಳೆಯ ಮೇಲೆ ಆ ನರಕದ ಹಂತಕರು ಸಾಮೂಹಿಕವಾಗಿ ಹೆರಗಿ ಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಮಹಿಳೆಯ ಖಾಸಗಿ ಅಂಗಕ್ಕೆ ಮರದ ವಸ್ತುವನ್ನ ತುರುಕಿ ವಿಕೃತ ಆನಂದವನ್ನ ಕೂಡ ಅನುಭವಿಸಿದ್ರು. ಇದು ಸ್ವಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮಗಳಿಗೆ ತಿಳಿಸಿದಂತ ಮಾಹಿತಿ, ಯಾವುದೋ ಊಹಾಪೋಹ ಅಥವಾ ಇನ್ಯಾವುದೋ ಅಲ್ಲ. ಜೊತೆಗೆ ವೈದ್ಯಕೀಯ ಪರೀಕ್ಷೆಯಿಂದಲೂ ಕೂಡ ಇದು ದೃಢಪಟ್ಟಿದೆ. ಈ ಘೋರ ಕೃತ್ಯದ ನಂತರ ತೀವ್ರ ರಕ್ತಸ್ರಾವ ಹಾಗೂ ಗಾಯಗೊಂಡಿರುವಂತಹ ಮಹಿಳೆಯನ್ನ ಇಂದೋರ್ನ ಆಸ್ಪತ್ರೆಗೆ ದಾಖಲಿಸಿ ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗುತ್ತೆ. ಪ್ರಸ್ತುತ ಮಹಿಳೆಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಹೇಳಿ ಇದೀಗ ಪೊಲೀಸರು ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಜುಲೈ 12 ಮತ್ತು 13ರಂದು ಈ ವಿಷಯ ಸ್ಥಳೀಯವಾಗಿ ಹರಡ್ತಾ ಇದ್ದಂತೆ ಇಡೀ ಜಿಲ್ಲೆಯೇ ಉದ್ರಿಕ್ತಗೊಂಡು ಬಿಡುತ್ತೆ. ಸ್ಥಳೀಯ ನಿವಾಸಿಗಳು ಹಾಗೂ ಬುಡಕಟ್ಟು ಸಂಘಟನೆಗಳು ರಸ್ತೆಗಿಳಿದು ಉಗ್ರ ಪ್ರತಿಭಟನೆ ನಡೆಸ್ತಾರೆ. ಅಪರಾಧಿಗಳನ್ನ ತಕ್ಷಣವೇ ಬಂಧಿಸಬೇಕು ಮತ್ತು ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದೇಳಿ ಸಾರ್ವಜನಿಕವಾಗಿ ಧರಣಿಯನ್ನು ಕೂತ್ಕೊಳ್ತಾರೆ. ಇತ್ತ ರಾಜಕೀಯ ವಲಯದಲ್ಲೂ ಕೂಡ ಇದು ಭಾರಿ ಸದ್ದು ಮಾಡುತ್ತೆ. ವಿರೋಧ ಪಕ್ಷದ ಪ್ರಮುಖ ನಾಯಕರಾದ ಮಾಜಿ ಸಚಿವ ವಿಜಯಲಕ್ಷ್ಮಿ ಸಾಧು ಮತ್ತು ಶಾಸಕ ವಿಕ್ರಾಂತ್ ಬುರಿಯಾ ಅವರನ್ನ ಒಳಗೊಂಡಂತಹ ನಿಯೋಗ ಸಂತ್ರಸ್ತೆಯ ಕುಟುಂಬವನ್ನ ಭೇಟಿ ಮಾಡಿ ಸಾಂತ್ವನ ಕೂಡ ಹೇಳುತ್ತೆ. ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆಯ ವೈಫಲ್ಯದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಯುತ್ತೆ. ಹೆಚ್ಚುತ್ತಿರುವ ಸಾರ್ವಜನಿಕ ಒತ್ತಡದಿಂದಾಗಿ ಪೊಲೀಸರ ಮೇಲೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಅಥವಾ ಭಾರಿ ಒತ್ತಡವೂ ಕೂಡ ಅಥವಾ ಒಂದು ಜವಾಬ್ದಾರಿಯೂ ಕೂಡ ಪೊಲೀಸರ ಮೇಲೆ ಬೀಳೋದಕ್ಕೆ ಪ್ರಾರಂಭಿಸುತ್ತೆ. ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದ ಅಲಿರಾಜ್ಪುರ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ರಘುವಂಶ್ ಸಿಂಗ್ ಭದೌರಿಯಾ ಅವರ ನೇತೃತ್ವದಲ್ಲಿ ತಕ್ಷಣವೇ 5 ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗುತ್ತೆ. ತನಿಖೆ ಚುರುಕುಗೊಳ್ತಾ ಇದ್ದ ಹಾಗೆ ಬೋರಿ ಪೊಲೀಸರು ಕೇವಲ 24 ರಿಂದ 48 ಗಂಟೆಗಳ ಅವಧಿಯಲ್ಲಿ ಒಟ್ಟು 8 ರಿಂದ 10 ಆರೋಪಿಗಳ ಪೈಕಿ 3 ಜನರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಬಂಧಿತರಿಂದ ಲೂಟಿ ಮಾಡಲಾಗಿದ್ದ ಬೆಳ್ಳಿಯ ಆಭರಣಗಳನ್ನ ವಶಪಡಿಸಿಕೊಳ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಕ್ರಿಮಿಗಳ ಮನಸ್ಸಿನಲ್ಲಿ ಕಾನೂನಿನ ಭಯ ಹುಟ್ಟಿಸಲು ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ತಣ್ಣೀರೆರಚಲು ಬೋರಿ ಪೊಲೀಸರು ಒಂದು ಮಹತ್ವದ ಹೆಜ್ಜೆಯನ್ನ ಇಡುತ್ತಾರೆ. ಬಂಧಿತ 3 ಜನ ಕಾಮುಕರನ್ನ ಸಾರ್ವಜನಿಕವಾಗಿ ಬೋರಿ ಪೇಟೆಯ ಮುಖ್ಯ ರಸ್ತೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲೇ ಪೊಲೀಸರು ಕಾಲ್ನಡಿಗೆಯಲ್ಲಿ ಮೆರವಣಿಗೆ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ನಡು ರಸ್ತೆಯಲ್ಲಿ ಆ ಹೆಣ್ಣು ಬಾಕರ ಕೈಯಲ್ಲಿ ಸಾರ್ವಜನಿಕವಾಗಿ ಕಿವಿಯನ್ನ ಹಿಡಿದು ಅವರಿಗೆ ಊಟ ಬಸಿ ಅಥವಾ
ಬಸ್ಕಿಯನ್ನು ತೆಗೆಸೋದಕ್ಕೆ ಮುಂದಾಗ್ತಾರೆ. ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಕೂಡ ಆಗಿದೆ. ಸಾರ್ವಜನಿಕರು ಪೊಲೀಸರ ಈ ಸಿಂಗಂ ಶೈಲಿಯ ಶಿಕ್ಷೆಗೆ ಚಪ್ಪಾಳೆ ಕೂಡ ತರ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಈ ವಿಡಿಯೋ ಜನರಲ್ಲಿ ಒಂದು ರೀತಿಯ ತೃಪ್ತಿ ತಂದು ಬಿಟ್ಟಿದೆ. ಆದರೆ ಕಾನೂನಿನ ಪ್ರಕಾರ ಯಾವುದೇ ಆರೋಪಿಯನ್ನ ನ್ಯಾಯಾಲಯದಲ್ಲಿ ಅಪರಾಧ ಸಾಬೀತಾಗುವವರೆಗೂ ಕೂಡ ಕಾನೂನುಬದ್ಧವಾಗಿ ನಿರ್ದೋಷಿ ಎಂದೇ ಪರಿಗಣಿಸಲಾಗುತ್ತದೆ. ಪೊಲೀಸರ ಈ ಸಾರ್ವಜನಿಕ ಮೆರವಣಿಗೆಯ ಕ್ರಮದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪರ ಮತ್ತು ವಿರೋಧದ ಚರ್ಚೆಯೂ ಕೂಡ ನಡೀತಾ ಇದೆ. ಆದರೂ ಇಂತಹ ಕ್ರೂರ ಘಟನೆಗಳು ಮರುಕಳಿಸದಂತೆ ತಡೆಯಲು ಇಂತಹ ತಕ್ಷಣ ಕ್ರಮಗಳು ಅಗತ್ಯ ಎನ್ನುವುದು ಬಹುತೇಕರ ವಾದವೂ ಕೂಡ ಆಗಿದೆ. ಸದ್ಯಕ್ಕೆ ಪೊಲೀಸರು ಇನ್ನುಳಿದ ತಲೆಮರೆಸಿಕೊಂಡಿರುವಂತಹ 4 ರಿಂದ 6 ಆರೋಪಿಗಳ ಪತ್ತೆಗಾಗಿ ತೀವ್ರ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಇಂತಹ ನರಾಧಮರಿಗೆ ಕೇವಲ ಮೆರವಣಿಗೆ ಮಾತ್ರವಲ್ಲ, ನ್ಯಾಯಾಲಯದಲ್ಲಿ ಕಠಿಣಾತಿ ಕಠಿಣವಾದಂತಹ ಒಂದು ಗಲ್ಲು ಶಿಕ್ಷೆಯನ್ನು ಹಾಕಬೇಕು ಅಥವಾ ಗಲ್ಲು ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ದೇಶದ ಆಶಯವೂ ಕೂಡ ಆಗಿದೆ. ಈ ಪ್ರಕರಣದ ಸಂಪೂರ್ಣ ಅಪ್ಡೇಟ್ಸ್ ಮತ್ತು ಅಧಿಕೃತ ಪ್ರಕಟಣೆಗಾಗಿ ನಾವು ಕಾಯಬೇಕಾಗಿದೆ. ಅಂದ ಹಾಗೆ ಸ್ನೇಹಿತರ, ರಸ್ತೆಯಲ್ಲಿ ಆ ಒಂದು ಆರೋಪಿಗಳನ್ನ ಈ ರೀತಿಯಾಗಿ ಪೊಲೀಸರು ಎಳೆದುಕೊಂಡು ಬಂದು ಅವರನ್ನ ಬಸ್ಕಿ ಹೊಡಿಸಿ, ಜೊತೆಗೆ ಅವರ ಮೇಲೆ ಆ ಒಂದು ಪೊಲೀಸ್ ರೀತಿಯಲ್ಲೇ ಒಂದಿಷ್ಟು ಕೈ ಚಳಕವನ್ನ ತೋರಿಸಿರುವಂಥದ್ದು ಬಹುತೇಕ ಕಾನೂನಿನ ರೀತಿಯಲ್ಲಿ ಅದೊಂದು ಕೂಡ ಘೋರ ಅಪರಾಧ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಪೊಲೀಸರೇ ಆಗಿರಲಿ ಅಥವಾ ಇನ್ಯಾರೇ ಅಧಿಕಾರಿಗಳಾಗಿರಲಿ ಅಥವಾ ಜನಸಾಮಾನ್ಯರೇ ಆಗಿರಲಿ, ಯಾರ ಮೇಲೆಯೂ ಕೂಡ ಯಾರು ಕೈ ಮಾಡುವಂತ ಅವಕಾಶ ನಮ್ಮ ಕಾನೂನಲ್ಲಿಲ್ಲ. ಅದು ಏನೇ ಇದ್ರೂ ಕೂಡ ಕಾನೂನು ಬಾಹಿರವಾದಂಥ ಘಟನೆ, ಅದು ಪೊಲೀಸ್ ಅಧಿಕಾರಿಗಳೇ ಆಗಿರಬಹುದು ಅಥವಾ ಇನ್ನಿತರ ಯಾರೇ ಆಗಿರಬಹುದು. ಇದೀಗ ಪೊಲೀಸರು ಮಾಡಿದಂತ ಒಂದು ಕೆಲಸ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಂಡರೂ ಕೂಡ ಕಾನೂನಿನ ರೀತಿಯಲ್ಲಿ ಅದು ಕಾನೂನು ಬಾಹಿರವಾದಂಥ ಚಟುವಟಿಕೆ ಆಗಿದೆ. ಇದೀಗ ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸಂಕಟವೂ ಕೂಡ ಜರುಗಿ ಬಿಟ್ಟಿದೆ ಅಥವಾ ಸಂಕಟವೂ ಕೂಡ ಒದಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಬಹುತೇಕ ಪ್ರಕರಣಗಳಲ್ಲಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ, ಆರೋಪಿಗಳನ್ನ ಬಂಧಿಸಿದ ಸಂದರ್ಭದಲ್ಲಿ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ಅವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ, ಅದಾದ ಬಳಿಕ ಕಸ್ಟಡಿಗೆ ತೆಗೆದುಕೊಳ್ತಾರೆ. ತನಿಖೆಯನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಒಳಗಡೆ ತಮ್ಮದೇ ರೀತಿಯಲ್ಲಿ ಅಥವಾ ತಮ್ಮದೇ ಸ್ಟೈಲ್ನಲ್ಲಿ ಅವರನ್ನ ಎನ್ಕ್ವೈರಿ ಮಾಡ್ತಾರೆ. ಆದರೆ ಸಾರ್ವಜನಿಕವಾಗಿ ಅವರ ಮೇಲೆ ಹಲ್ಲೆ ಮಾಡೋದು ಅಥವಾ ಅವರ ಮೇಲೆ ಕೈ ಮಾಡುವಂಥದ್ದು ಇದೆಯಲ್ಲ, ನಿಜಕ್ಕೂ ಅದು ಕಾನೂನು ಬಾಹಿರ ಮತ್ತು ಅದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅದನ್ನು ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಕಾನೂನಲ್ಲಿ ಇದೆ. ಆದರೆ ಮಾನವೀಯ ದೃಷ್ಟಿಯಿಂದ ಅಥವಾ ನಾವೊಬ್ಬ ಸಮಾಜದಲ್ಲಿ ಒಳ್ಳೆ ಗೌರವಾನ್ವಿತ ವ್ಯಕ್ತಿ ಅಥವಾ ಸಮಾಜವನ್ನು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ತೀನಿ ಅನ್ನುವಂಥವರಿಗೆ ಅದು ನಿಜವಾಗಿಯೂ ಒಳ್ಳೆಯ ಕೆಲಸ ಅಂತಾನೆ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಸಮಾಜದಲ್ಲಿ ಇಂತಹ ಘಾತುಕರಿದ್ರೆ ಅಥವಾ ಘಾತುಕ ಕೆಲಸಗಳನ್ನ ಮಾಡ್ತಾ ಇದ್ರೆ ಅಂತವರಿಗೆ ಇದೊಂದು ತಕ್ಕ ಪಾಠ ಆಗಬಹುದು, ಅವರಲ್ಲಿ ಭಯ ಹುಟ್ಕೋಬಹುದು. ಪೊಲೀಸ್ ಇಲಾಖೆ ನಮ್ಮನ್ನ ಹೇಗೆ ಬೇಕಾದ್ರೂ ನೋಡ್ಕೋಬಹುದು, ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಇಂತಹ ಒಂದು ಪ್ಲಾನ್ಗಳನ್ನ ಹೊಂದಿದಂತಹ ಎಷ್ಟೋ ಆರೋಪಿಗಳಿಗೆ ಅಥವಾ ಎಷ್ಟೋ ಜನಗಳಿಗೆ ಒಂದು ಆತಂಕವನ್ನ ಸೃಷ್ಟಿ ಮಾಡಿ ಇಂತಹ ಒಂದು ಕೇಸ್ಗಳು ಕಡಿಮೆ ಆಗುವ ನಿಟ್ಟಿನಲ್ಲಿಯೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಕಾನೂನಿನ ರೀತಿಯಲ್ಲಿ ಪೊಲೀಸರು ಅವರಿಗೆ ಯಾವ ಶಿಕ್ಷೆಯನ್ನು ಕೊಡಿಸಬೇಕೋ ಆ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥದ್ದು ಬಹುತೇಕ ಜನರು ಮತ್ತು ನಾವೆಲ್ಲರೂ ಕೂಡ ಕಾನೂನಿನ ನಿಟ್ಟಿನಲ್ಲಿ ಹೋಗಬೇಕಾಗತ್ತೆ. ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅವಕಾಶ ಆಗಲಿ ಅಥವಾ ಕಾನೂನಿನ ವಿರುದ್ಧ ಹೋಗುವಂಥ ಅವಕಾಶವಾಗಲಿ ನಮ್ಗೆ ಯಾರಿಗೂ ಕೂಡ ಇಲ್ಲ, ಹಾಗೆ ಪೊಲೀಸ್ ಇಲಾಖೆಗೂ ಕೂಡ ಇಲ್ಲ ಮತ್ತು ಬೇರೆ ಯಾವುದೇ ಇಲಾಖೆಯವರಿಗೂ ಕೂಡ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇದೀಗ ವಿಡಿಯೋಗಳು ಏನು ವೈರಲ್ ಆಗಿದ್ದಾವೆ ಅದರಿಂದ ಪರ ಮತ್ತು ವಿರೋಧಗಳು ಇದ್ದಾವೆ. ಒಂದು ಕಡೆ ಲಾಭ ಮತ್ತು ಇನ್ನೊಂದು ಕಡೆ ನಷ್ಟವೂ ಕೂಡ ಸಮಾಜದಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ಕುರಿತಾಗಿ ಈ ಒಂದು ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಒಂದು ಅಮಾನವೀಯ ಘಟನೆ, ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಮಾಯಕ ಹೆಣ್ಣು ಮಗಳು ತನ್ನ ಪಾಡಿಗೆ ತಾನು ಇದ್ದಂಥವಳು, ಮಕ್ಕಳನ್ನ ಇರ್ತಾರೆ, ಮಕ್ಕಳು ಒಂದು ದುಡಿಮೆಗಾಗಿ ಯಾವುದೋ ಒಂದು ಮಹಾರಾಷ್ಟ್ರನೋ ಮಧ್ಯಪ್ರದೇಶನೋ ಈ ಭಾಗಕ್ಕೆ ದುಡಿಯೋದಕ್ಕೆ ಅಂತೇಳಿ ಹೋಗಿರ್ತಾರೆ. ಮನೆಯಲ್ಲಿ ತಂದೆ ಇರೋದಿಲ್ಲ, ಬದಲಿಗೆ ತಾಯಿ ಒಬ್ಬರೇ ಇರ್ತಾರೆ. ತಾಯಿಯನ್ನು ಕರೆದುಕೊಂಡು ಹೋಗ್ಬಿಟ್ರೆ ಅವರಿಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ತಾಯಿ ಊರಲ್ಲೇ ಮನೆಯನ್ನ ನೋಡ್ಕೊಂಡು ಇರಲಿ ಅಂತ ಹೇಳಿ ಮನೆಯಲ್ಲಿ ಮಕ್ಕಳು ಆಕೆಯನ್ನು ಬಿಟ್ಟು ಹೋಗಿರ್ತಾರೆ. ಆ ಒಂದು ಎಲ್ಲಾ ವಿಷಯಗಳನ್ನು ಗಮನಿಸಿದಂಥ ಈ ಹಂತಕರು ಏಕಾಏಕಿಯಾಗಿ ಮನೆಗೆ ನುಗ್ತಾರೆ. ಮನೆಗೆ ನುಗ್ಗಿ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬಾರ್ದು ಅಂತದ್ದೆಲ್ಲವನ್ನು ಕೂಡ ಮಾಡಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ರು. ಆದರೆ ಕೇವಲ 48 ಗಂಟೆಯಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ಮುಖ್ಯ ಆರೋಪಿಗಳಾಗಿರುವಂಥ ಈ 3 ಜನರನ್ನು ಕೂಡ ಇದೀಗ ಬಂಧಿಸಿದ್ದಾರೆ. ಇನ್ನು ಈ 3 ಜನರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಇವರ ಹೆಸರಾಗಲಿ ಅದೆಲ್ಲವೂ ಕೂಡ ಒಂದಿಷ್ಟು ಗುಪ್ತವಾಗಿದೆ. ಮುಂದಿನ ದಿನದಲ್ಲಿ ಏನಾದರೂ ಬೆಳವಣಿಗೆಗಳು ಆದಂಥ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಗಳನ್ನ ಈ ಆರೋಪಿಗಳು ಯಾರು, ಇವರ ಹಿನ್ನೆಲೆ ಏನು, ಇವರು ಏನೇನೆಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು, ಹೇಗೆಲ್ಲ ಪ್ಲಾನ್ ಸಕ್ಸಸ್ ಆಗಿತ್ತು ಮತ್ತು ಹೇಗೆಲ್ಲ ಸಿಕ್ಕು ಬಿದ್ದಿದ್ರು ಅನ್ನೋದರ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಆದಂಥ ಬಳಿಕ ಈ ಒಂದು ಕೇಸ್ನ ಬಗ್ಗೆ ನಿಮಗೆ ಒಂದಿಷ್ಟು ಫಾಲೋ ಅಪ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ.
ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಪೊಲೀಸರ ಈ ಒಂದು ತನಿಖೆ ಅಥವಾ ಪೊಲೀಸರ ಈ ಒಂದು ಕೆಲಸಕ್ಕೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.